ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಷಷ್ಠಿ ದಿನ. ಇವತ್ತು ಷಷ್ಠಿ ಪೂಜೆ. ತುಂಬ ದಿನಗಳಿಂದ ಕಾಯ್ತಿರೋ ಪೂಜೆ. ಯಾಕೆಂದರೆ ತುಂಬ ಜನ ಮನೆಯಲ್ಲಿ ನಾನ್ ವೆಜ್ನ ತಿಂತಾ ಇರಲಿಲ್ಲ. ಸೊ ಮೇಯ್ನಾಗಿ ಕಾರ್ತಿಕ್ ಸೋಮವಾರ ಆದಮೇಲೆ, ಅಮಾವಾಸ್ಯೆ ಆದಮೇಲೆ, ಷಷ್ಠಿ ಪೂಜೆ ಆದಮೇಲೆ ಕೆಲವರು ತಿನ್ನೋದು ಅಂತ ಇರುತ್ತೆ. ಸೊ ಹಾಗಾಗಿ ತುಂಬಾ ಕಾಯ್ತಾ ಇರುವಂತಹ ಪೂಜೆ ಷಷ್ಠಿ ಪೂಜೆ. ಸೊ ಬೆಳಗ್ಗೆ ತಿಂಡಿಗೆ ಅಂತೇಳಿ ಅವರೆಕಾಳು ಬಾತು, ಬಿಸಿ ಬಿಸಿ ಬಾತು ಜೊತೆಗೆ ಮೊಸರು ಚಟ್ನಿ ಇತ್ತು. ಸೊ ತಿಂಡಿ ತಿನ್ಕೊಂಡು ಮನೇಲಿ ಎಲ್ಲ ಪೂಜೆ ಮಾಡಿ ನನ್ನ ಮಗಳಿಗೆಲ್ಲ ರೆಡಿ ಮಾಡಿ ಅವಳ ಕಳಿಸಿ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡ್ಮೇಲೆ ನಾನು ಇಲ್ಲಿ ಬಂದು ಬೆಣ್ಣೆ ಮತ್ತು ಹಾಲು ತಣಿ ಏರೋಣ ಅಂತೇಳಿ ಬಂದೆ. ಮೊದಲಿಗೆ ನಾನು ಯಾವಾಗಲೂ ಈ ಒಂದು ಅಶ್ವತ್ಥ ಕಟ್ಟೆದಲ್ಲೇ ತಣಿಯನ್ನು ಇರೋದು. ಆ್ಯಕ್ಚುಲಿ ಹಣ್ಣು ಕಾಯಿ ಇಟ್ಟು ಕೂಡ ಪೂಜೆ ಕೂಡ ಮಾಡ್ತೀವಿ. ಬಟ್ ಬೆಳಗ್ಗೆನೇ ಆಲ್ರೆಡಿ ನಮ್ಮ ಮನೆಯಲ್ಲಿ ನನ್ನ ಮಗಳು, ನಮ್ಮ ಮನೆಯವರು, ನಮ್ಮ ಅತ್ತೆಯವರೆಲ್ಲ ಹೋಗಿ ಆಲ್ರೆಡಿ ಈ ಒಂದು ಪೂಜೆನ ಮುಗಿಸ್ಕೊಂಡು ಬಂದಿದ್ದರು. ಸೊ ಹಾಗಾಗಿ ನಾನು ಹಾಲು ಮತ್ತು ತುಪ್ಪನ ತೊಗೊಂಡೋಗಿ, ತುಪ್ಪ ಅಲ್ಲ, ಬೆಣ್ಣೆ. ಆ್ಯಕ್ಚುಲಿ ಇದಕ್ಕೆ ಅಂತಲೇ ನಾವು ಹಸುಂದು ಹಾಲು ಮತ್ತು ಬೆಣ್ಣೆನ ತರಿಸಿಟ್ಕೊಂಡಿರ್ತೀವಿ. ಆ ಒಂದು ಹಸು ಹಾಲಿಗೆ ಬೆಣ್ಣೆನ ಮಿಕ್ಸ್ ಮಾಡಿ ನಾವು ಇಲ್ಲಿರುವಂತಹ ಎಲ್ಲ ನಾಗರಕಲ್ಲಿಗೆ ಎಲ್ಲನೂ ಹಾಕಿ ಪೂಜೆ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದೆ. ಇದು ಪಕ್ಕದಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ ಟೆಂಪಲ್ಲು. ಇಲ್ಲೇ ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವರು ಕೂಡ ಇದೆ. ಪ್ರತಿ ವರ್ಷ ನಾವು ಇಲ್ಲೇ ಬಂದು ತಣಿ ಇರುವಂಥದ್ದು. ಫಸ್ಟು ಅಶ್ವತ್ಥ ಕಟ್ಟೆಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲಿ ಕೂಡ ಬಂದು ಹಾಲು ಮತ್ತು ಏನು ಬೆಣ್ಣೆ ತಂದಿರ್ತೀವಿ ಅದನ್ನು ಇಲ್ಲಿ ಕೂಡ ಹಾಲನ್ನು ನೆರೆದು ಪೂಜೆ ಮುಗಿಸ್ಕೊಂಡು ಹೋದ್ಮೇಲೆ ಈ ಪೂಜೆ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ಪ್ರತಿ ವರ್ಷ ಈ ಒಂದು ಪೂಜೆಗೆ ಅಂತಲೇ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡಿಟ್ಟಿದ್ದಾರೆ. ಮೊದಲು ಇಲ್ಲಿ ಈ ಥರ ನೀಟಾಗಿ ಇಷ್ಟು ನೀಟಾಗಿ ಇರಲಿಲ್ಲ, ಇದು ಹೊರ್ಗಡೆ ಇತ್ತು. ಇವಾಗ ಒಂದು 3-4 ವರ್ಷದ ಹಿಂದೆಯಿಂದ ಈ ಥರ ಒಂದು ನೀಟಾಗಿ ರೆಡಿ ಮಾಡಿಟ್ಟಿದ್ದಾರೆ. ಇನ್ನು ಸುಬ್ರಹ್ಮಣ್ಯ ದೇವರು ಕೂಡ ಅಲ್ಲೇ ಇದೆ. ಸೊ ಅದಕ್ಕೆ ಪೂರ್ತಿ ಅಲಂಕಾರ ಮಾಡಿ ಒಳ್ಳೆ ಪೂಜೆ ಕೂಡ ಮಾಡಿದ್ರು. ಇನ್ನು ಪಕ್ಕದಲ್ಲಿ ಗಣೇಶ. ನಾವು ಪ್ರತಿ ತಿಂಗಳು ಏನು ಬರುತ್ತೆ ಅಂಗಕಾರ ಚತುರ್ಥಿ, ಅದು ಕೂಡ ಇಲ್ಲೇ ಮಾಡುವಂಥದ್ದು. ಒಳ್ಳೆ ಪೂಜೆ ಆಯಿತು. ಎಲ್ಲ ಕಡೆ ಪೂಜೆ ಮುಗಿಸ್ಕೊಂಡು ಇನ್ನು ಆಫೀಸ್ಗೆ ಅಂತ ಬಂದೆ. ಆಫೀಸಲ್ಲಿ ಇವತ್ತು ಮೌರ್ಯ ಪ್ಯಾಲೇಸಲ್ಲಿ ನಾವು ಎವ್ರಿ ಮಂತ್ ಮಾಡುವಂತಹ ಒಂದು ಸೆಮಿನಾರು ಇವತ್ತು ಇಟ್ಕೊಂಡಿದ್ವಿ. ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟು ಆಫೀಸ್ಗೆ ಹೋಗೋ ಬದಲು ಲೇಟಾಗಿತ್ತು, ನಾನು ಮೌರ್ಯ ಪ್ಯಾಲೇಸ್ಗೆ ಹೋಟೆಲ್ಗೆ ಬಂದೆ. ಈ ಸಲ ನಾವು ಫಸ್ಟ್ ಫ್ಲೋರಲ್ಲಿ ಈ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ವಿ. ಆಲ್ಮೋಸ್ಟು ಸುಮಾರು ನಮ್ಮ ಒಂದು ಸೀನಿಯರ್ಸ್ ಯಾರೆಲ್ಲ ಇದ್ದರು ಅವರೆಲ್ಲರೂ ಬಂದಿದ್ದರು. ಅದ್ರ ಜೊತೆಗೆ ಹೊಸ್ದಾಗಿ ನಮ್ಮ ಆಫೀಸ್ಗೆ ಯಾರೆಲ್ಲ ಜಾಯ್ನ್ ಆಗ್ತಾ ಇದ್ದಾರೆ ಅವರು ಕೂಡ ಒಂದು 7-8 ಜನ ಬಂದಿದ್ದರು. ಸೊ ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು. ಲಾಸ್ಟ್ ವೀಕೆ ಮಾಡಬೇಕಿತ್ತು ಆ್ಯಕ್ಚುಲಿ ಪ್ರೋಗ್ರಾಮು. ತುಂಬ ಮಳೆ ಇದರಿಂದ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಎಕ್ಸ್ಪೆಕ್ಟೇಷನ್ಗಿಂತ ಒಂದು 20-22 ಮೆಂಬರ್ಸ್ವರೆಗೂ ಬಂದಿದ್ದರು. ಒಳ್ಳೆ ಪ್ರೋಗ್ರಾಮ್ ಆಯಿತು. ಸೊ ನಮ್ಮ ಇಬ್ಬರು ಮ್ಯಾನೇಜರ್ಸ್ ಇದ್ರ ಬಗ್ಗೆ ಎಲ್ಲ ನೀಟಾಗಿ ತಿಳಿಸ್ಕೊಟ್ರು. ಎಲ್ಲರೂ ಖುಷಿಯಿಂದ ನಮ್ಮ ಒಂದು ಆಫೀಸ್ಗೆ ಬರೋದಕ್ಕೆ ಇಷ್ಟಪಟ್ಟರು. ಇನ್ನು ಊಟಕ್ಕೆ ಅಂತೇಳಿ ಡ್ರೈ ಜಾಮೂನ್ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ, ಟೊಮೆಟೊ ಬಾತ್ಗೆ ಮೊಸರು ಚಟ್ನಿ, ಒಂದು ಬೇಳೆ ರಸಮ್ಮು, ವೈಟ್ ರೈಸು, ಅದ್ರ ಜೊತೆಗೆ ಮೊಸರು, ವೆಜಿಟೇಬಲ್ ಕಟ್ಸು, ಜೊತೆಗೆ ಹಪ್ಪಳ, ಒಂದು ಒಳ್ಳೆ ಊಟ ರೆಡಿ ಇತ್ತು. ಮುಗಿಸ್ಕೊಂಡು ನಾನು ಮನೆಗೆ ಬಂದೆ.